ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಅವರೆಕಾಯಿ ಮತ್ತು ಕಡಲೆಕಾಯಿಯನ್ನು ಯಾವ ರೀತಿ ಬೇಯಿಸೋದು ಅಂತ ನೋಡೋಣ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ಈಗ ನೋಡಿ, ಅರ್ಧ ಕೆಜಿಯಷ್ಟು ಕಡಲೆಕಾಯಿ ಅಥವಾ ಶೇಂಗಾವನ್ನು ತೊಗೊಂಡಿದ್ದೀನಿ. ಹಸಿದು ಚೆನ್ನಾಗಿ 3ರಿಂದ 4 ಸತಿ ಚೆನ್ನಾಗಿ ತೊಳಿಬೇಕು, ಮಣ್ಣಿರುತ್ತೆ. ಹಸಿ ಕಾಯಿಯನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಈಗ ಒಂದು ಕುಕ್ಕರಿಗೆ ಹಾಕ್ಕೋಬೇಕು. ಕೆಲವೊಂದೊಬ್ಬರಿಗೆ ಯಾಗಪ್ಪ ಬೇಯಿಸೋದು ಅಂತ ಯೋಚನೆ ಮಾಡ್ತಾರೆ, ಎಷ್ಟೊತ್ತಾಗುತ್ತೋ ಏನೋ ಬೇಯಿಸೋದು ಅಂತ. ಈ ರೀತಿ ಟ್ರೈ ಮಾಡಿ. ಈಗ ಅದನ್ನು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಆರಾಮಾಗಿ ಬೇಯಿಸ್ಕೋಬೋದು ಕುಕ್ಕರಲ್ಲಿ, ಇಲ್ಲಾಂದರೆ ಪಾತ್ರೆಯಲ್ಲಾದರೂ ಒಲೆ ಮೇಲೆ ಆದರೂ ಮಾಡ್ಕೋಬೋದು. ಬೇಗ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನು. ಅರ್ಧ ಕೆಜಿಯಷ್ಟು ಅವರೆಕಾಯಿಯನ್ನು ತೊಗೊಂಡಿದ್ದೀನಿ. ಅದನ್ನು ತೊಳೆದೇನಿಲ್ಲ, ನಾನು ಹೊಲ್ದಲ್ಲಿ ಕಿತ್ಕೊಂಬಂದಿರೋದು. ನಾವು ಮೊದ್ದೇನು ಒಯ್ದಿಲ್ಲ, ಆದ್ದರಿಂದ ಹಾಗೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ವಾಶ್ ಮಾಡ್ಕೋಬೋದು, ನಾನೇನು ಮಾಡಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ. ಅವರೆಕಾಯಿಯನ್ನು ನೋಡಿ ಚೆಕ್ ಮಾಡಿಬಿಟ್ಟು ಹಾಕ್ಕೋಬೇಕು, ಇಲ್ಲಾಂದರೆ ಹುಳ ಇರುತ್ತೆ ನೋಡಿ. ಈ ಸೀಸನಲ್ಲಿ ಮಾತ್ರ ಅವರೆಕಾಯಿ ಸಿಗುತ್ತೆ. ಈಗ ಎಲ್ಲ ಸೀಸನಲ್ಲೂ ಸಿಗುತ್ತೆ, ಆದರೆ ಇವಾಗಿರುವಂಥ ಟೇಸ್ಟು ಯಾವಾಗಲೂ ಸಿಗೋದಿಲ್ಲ. ಅವರೆಕಾಯಿ ಇಷ್ಟೊಂದು ಸೊಗಡು ಅವೆಲ್ಲ ಇರೋದಿಲ್ಲ. ಈಗಾದರೆ ಚೆನ್ನಾಗಿರುತ್ತೆ ಅವರೆಕಾಯಿ ಮತ್ತು ಕಡಲೆಕಾಯಿ. ಈಗ ಅರ್ಧ ಚಮಚನಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಅವರೆಕಾಯಿಯನ್ನು ಚೆಕ್ ಮಾಡಿಬಿಟ್ಟು ಹಾಕೋಬೇಕು. ಒಳಗಡೆ ಹುಳ ಇರುತ್ತೆ, ಬೆಳಕಲ್ಲಿ ಎತ್ಕೊಂಡು ನೋಡ್ಬಿಟ್ಟು ಹಾಕೋಬೇಕು. ಹಾಕೊಂಡು ಮುಚ್ಚಳ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಬೆಂದೋಗುತ್ತೆ. ನೋಡಿ ಆಗಿದೆ, ಈಗ ತಣ್ಣಕ್ಕೆ ಆಗಿದೆ. 2 ವಿಸಿಲ್ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಬೆಂದಿದೆ. ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಅವರೆಕಾಯಿ ಮತ್ತು ಕಡಲೆಕಾಯಿ ನಮ್ಮ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಇದೇ ಮಾಡೋದು, ಜಾಸ್ತಿ ಬೇಯಿಸೋದು. ಇನ್ನು ಅದರಲ್ಲಿ ಕಬ್ಬು ಮತ್ತು ಹುಚ್ಚು ತುಳಸಿ ಅಂತ ಬರುತ್ತೆ, ಹುಚ್ಚು ತುಳಸಿ ಅಂತ, ಅದನ್ನು ಸಹ ಹಾಕ್ತೀವಿ. ನನಗೆ ಸಿಗಲಿಲ್ಲ, ಅದಕ್ಕೆ ನಾನು ಹಾಗೆ ಬೇಯಿಸಿದ್ದೆ. ನೋಡಿ ಬೆಂದಿದೆ. ಕಡಲೆಕಾಯಿ ಮತ್ತು ಅವರೆಕಾಯಿನೂ ಸಹ ಬೆಂದಿದೆ. ನೋಡಿ ನೊಣ್ಣಕ್ಕೆ ಆಗಿದೆ. ಹೀಗೆ ಫ್ರೆಂಡ್ಸ್ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.